ಇವತ್ತು ಎಷ್ಟು ಜನಕ್ಕೆ ನಮ್ಮ ಈಗ ಉದಾಹರಣೆಗೆ ಸರ್ ನಂದ ಉದಾಹರಣೆ ಕೊಡ್ತೀನಿ. ಈ ಶೋನ ನಾನು ಮಾಡೋಕ್ಕಿಂತ ಮುಂಚೆ ನಾನು ಒಂದ್ಸರಿ ನಾನು ಕನ್ಫರ್ಮ್ ಮಾಡ್ಕೊಂಡು ಬಂದೆ. ಬಿಕಾಸ್ ನನಗನ್ಸುತ್ತೆ ನನ್ನ ಈ ರಾಜ್ಯದ ಮತದಾರರ ಅಲ್ಲ ಅಂತ ಅಂದರೆ ನನಗೆ ಮಾತಾಡೋ ಹಕ್ಕೇ ಇಲ್ಲ ಅಂತ ನನಗದು ಹಂಗೆ ಅನಿಸುತ್ತೆ. ಸೊ ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು ಮತದಾರರು. ನಾ ಏನೂ ಎಫರ್ಟ್ ಹಾಕಲ್ಲ, ನಂದು ಇರ್ತೈತಿ, ನನ್ನ ಶಾಶ್ವತ ಇರ್ತೈತಿ, ನಾನು ಅಲ್ಲಿ ತುಮಕೂರಾಗಿದ್ದಾದ್ರು ಇದ್ರೂ ಇರ್ತೈತಿ, ಬೆಂಗಳೂರಿಗೆ ಬಂದರೂ ಇರ್ತೈತಿ, ದಾಂಡೇಲಿಗೆ ಹೋದ್ರೆ ಇರ್ತೈತಿ. ಹಂಗಾಗಲ್ಲ, ಹಂಗಾಗಲ್ಲ. ನೀವು ಜಾಗೃತರಾಗಬೇಕು ಮತದಾರರು. ಸೊ ಅದನ್ನ ಹೇಳ್ತಾನೆ ಪರ್ಟಿಕ್ಯುಲರ್ ಆಗಿ ಕೆಲ ಸಮುದಾಯಗಳನ್ನ ಟಾರ್ಗೆಟ್ ಮಾಡ್ತಿದಾರಾ? ನೋಡಿ, ಇವತ್ತು ಅದರಲ್ಲಿ ಕೆಲವು ಡಾಕ್ಯುಮೆಂಟ್ಸ್ ಗಳನ್ನ ಅವರು ಕೇಳ್ತಾರೆ. ಸೊ ಮ್ಯಾಪಿಂಗ್ ಫಸ್ಟ್ ಮಾಡ್ತಾರೆ. ಮ್ಯಾಪಿಂಗ್ ಮಾಡಿದ ನಂತರ ಏನಾದರೂ ವ್ಯತ್ಯಾಸಗಳು ಬಂದಾಗ ಸೊ ತಾವು ಹೇಳಿದ ರೀತಿಯಲ್ಲಿ BLOಗಳ ಮೂಲಕ ಮತ್ತೆ ನಮ್ಮ BLAಗಳ ಮೂಲಕ ಹೋಗ್ತಾರೆ. ಸೊ ಅವ್ರಿಗೆ ಒಂದು ತಿಳಿಸ್ತಾರೆ ಏನಂತ, ಇದೊಂದು ಅದರಲ್ಲಿ ಮ್ಯಾಚ್ ಆಗಲಿಲ್ಲ ಅಂತ ಹೇಳಿದ್ರೆ ಹೆಸರು. ಫಾರ್ ಎಕ್ಸಾಂಪಲ್ ಇವತ್ತು ಏನಿದೆ ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಈ ಕೆಲವೊಂದು ಹೆಸರುಗಳಲ್ಲ ಸರ್, ಮದುವೆ ಆಗಿ ಬಂದಿರ್ತಾರೆ ಇವನ್ ಹೆಸರುಗಳು ಅವ್ರು ಕೇಳ್ತಕ್ಕಂಥ ಇದು ಹೆಣ್ಮಕ್ಳು. ಈಗ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಸರ್, ನೀವು ಒಂದ್ ಮಾತು ಹೇಳ್ತೀನಿ ಕೇಳ್ರಿ ಸರ್, ನಮ್ಮ ಉತ್ತರ ಕರ್ನಾಟಕದ ಕಡೆ ತಂದೆ ತಾಯಿ ಹೆಸರು ಇಟ್ಟಿದ್ದ ಹೆಸರ ಬದಲಾಯಿಸ್ಬಿಡ್ತಾರೆ. ಕೇಳಿರ್ಬೇಕಾದ ಹೌದ್ರಿ. ಇವತ್ತು ಆಮೇಲೆ ಮತ್ತ ಅಲ್ಲಿ ತಂದೆ ಹೆಸರು ಹೋಯ್ತು, ಗಂಡನ ಹೆಸರು ಅಡ್ಡ ಹೆಸರು ಜೊತೆಗೆ ಬರುತ್ತೆ, ಮತ್ತೆ ಹೆಸರು ಚೇಂಜ್ ಮಾಡಿರ್ತಾರೆ. ಉದಾಹರಣೆಗೆ ಹೇಳೋದು, ಮತ್ತೆ ಈಗ ತಂದೆ ಹೆಸರು ಮೇಲೆ ಡಾಕ್ಯುಮೆಂಟ್ ಇರ್ತೈತಿ, ಮತ್ತೆ ಅಲ್ಲಿ ನೀವು ಹೇಳಂಗಿಲ್ಲ, ಅಲ್ಲಿ ತಂದೆ ಹೆಸರು ಗಂಡನ ಹೆಸರೇ ಹೇಳ್ಬೇಕಲ್ಲಿ, ಇಂಥವೆಲ್ಲ ಇರುತ್ತೆ. ಮತ್ತೆ ನೀವು ಡಾಕ್ಯುಮೆಂಟ್ ಕೇಳಿದಾಗ ಕೊಡಕ್ಕೆ ಕಷ್ಟ ಆಗುತ್ತೆ. ಅಂದ ಮಾತ್ರಕ್ಕೆ ನನ್ನ ಹೆಸರು ಡಿಲೀಟೇ ಮಾಡ್ತಾರೆ. ಇದು ಎಸ್ಪೆಷಲಿ ಹೊಸದಾಗಿ ಮದುವೆ ಆದ ಹೆಣ್ಮಕ್ಳಿಗೆ ಭಾಳ ತಕರಾರು. ನೋಡಿ ಅಲ್ಲಿ ಏನ್ ಕೇಳ್ತಾರೆ, ಇನ್ನೊಂದು ಅಂತ ಹೇಳಿದ್ರೆ ಮೇಡಮ್ ಪ್ರಾಕ್ಟಿಕಲಿ ಹೇಳಿದ್ರೆ ಅಲ್ಲಿ ಇನ್ನೊಂದು ಕೇಳ್ತಾರೆ, ಈ ಏಜು ಮೇಡಮ್ 15 ಇಯರ್ಸ್ ಗ್ಯಾಪ್ ಇದೆಯಲ್ಲ ತಾಯಿಗೂ ಮಕ್ಕಳಿಗೂ, ಅದು 15 ಇಯರ್ಸ್ ಡಿಫ್ರೆನ್ಸ್ ಇರಬೇಕು ಅಂತ ಹೇಳ್ತಾರೆ, ಅದ್ರ ಮೇಲೆ ಇರಬೇಕು ಅಂತ ಹೇಳ್ತಾರೆ. ತಮಗೆ ಗೊತ್ತಿದ್ದಂಗೆ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಎಷ್ಟೋ ಹಿಂದೆ ನಡೆದಿರ್ತಕ್ಕಂಥವು 15 ವರ್ಷದ ಒಳಗಡೆ ಮದುವೆಗಳಾದ. ಈಗ ಹೇಳ್ತಿಲ್ಲ ನಾನು, ಬಹಳ ಹಿಂದಿನ ದಿನಗಳಲ್ಲಿ. ಇವತ್ತು ಅದು ಕೂಡ ಒಂದು ಪ್ರಶ್ನೆ ಬರುತ್ತೆ. ಅದ ನಂತರ ತಾತಂದು ಇದೆಯಲ್ಲ ಮೇಡಮ್, ತಾತನ ಏಜ್ಗೂ ಇದಕ್ಕೂ 40 ಇಯರ್ಸ್ ಇಲ್ಲ ಇದೆ ಇದ್ರಲ್ಲಿ ಇದೆ, ಗೈಡ್ಲೈನ್ಸ್ ಅಲ್ಲಿ ಇದೆ ಮೇಡಮ್. ಪರಿಷ್ಕರಣೆಯ ನಿಯಮಗಳು ಏನಿದೆ ನೋಡಿ, ದಯಮಾಡಿ ಇದೆ ಇದು ಪ್ರಾಕ್ಟಿಕಲ್ ಈಗ ಒಬ್ಬ ಹೆಣ್ಮಗಳು ಮದುವೆಯಾಗಿ ಬಂದಾಳ ಬೆಂಗಳೂರಿಗೆ ಮದುವೆಯಾಗಿ ಬಂದಾಳ ಸರ್. ಒಬ್ಬ ಹೆಣ್ಮಗಳು ಬಂದಾಳ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಆಕಿದು ಇಲ್ಲ, ಅಲ್ಲಿ ಆ ಮನೆಯಾಗಿಲ್ಲ, ಆಕಿ ಏನು ಕೊಡಬೇಕು? ಆ ಮನೆಗೆ ಇಲ್ಲ ಅಂತ ಹೇಳಿದ್ರೆ ಅವ್ರ ತಂದೆದಿದೆಯಲ್ಲ ಅದನ್ನೆಲ್ಲ ಡೀಟೇಲ್ಸ್ ಕೊಡ್ಬೇಕಾ? ಹೌದು, ವೋಟರ್ ID, ವೋಟರ್ ಲಿಸ್ಟ್ ಅದನ್ನೆಲ್ಲ ತಗೊಂಡ್ ಬಂದ ನಂತರ ಈ ಏಜ್ ಅನ್ನು ಕೂಡ ಮ್ಯಾಚ್ ಮಾಡಿ ನೋಡ್ತಾರೆ. ಸೊ ಇದು ಆತಂಕ ಇರ್ತಕ್ಕಂಥದ್ದು. ಇವತ್ತು ಬರೀ SIR ಅಂತಂದ್ರೆ ಇವರು ಬೇರೆ 14 ಡಾಕ್ಯುಮೆಂಟ್ಸ್ ಹೇಳ್ತಾರಲ್ಲ. ನಾ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಈಗ ಉದಾಹರಣೆಗೆ ಈಗ ನಾನು ಮದ್ವೆಯಾಗಿ ಬಂದಿನಿ ದಾಂಡೇಲಿಯಿಂದ, ಅಲ್ಲಿ ನನ್ನ ತಂದೆದೋ ತಾಯಿದೋ ವೋಟರ್ ID ತಂದು ನೋಡ್ರಿ, ಇವ್ರು ನನ್ನ ತಾಯಿ ಇದು ನೋಡ್ರಿ ಸರ್ಟಿಫಿಕೇಟ್ ಹಿಂಗೈತಿ ಅಂತ ತೋರಿಸಿದ್ರೆ ಮುಗೀತಾ? ವ್ಯತ್ಯಾಸ ಏಜ್ ಅಲ್ಲಿ ನಾನು ಹೇಳದ್ನಲ್ಲ 15 ತಂದೆ ತಾಯಿ ಅದು ಕಷ್ಟ ಆಗುತ್ತೆ. ಒಂದು ಇನ್ನೊಂದು ಮುಖ್ಯವಾದ ಏನಂದ್ರೆ ಮೇಡಮ್, ಗ್ರಾಮಾಂತರ ಪ್ರದೇಶದಲ್ಲಿ ಹೆಸರುಗಳು ಬಹಳ ವ್ಯತ್ಯಾಸ ಇರ್ತದೆ. ತಮಗೆ ಗೊತ್ತಿದೆ, ಆ ಹೆಸರು ಮಿಸ್ಮ್ಯಾಚ್ ಆದ್ರೆ ಅದನ್ನು ಕೂಡ ಅವರು ಡೌಟ್ಫುಲ್ ಅಲ್ಲಿ ಇಡಬಹುದು. ಡಾಕ್ಯುಮೆಂಟ್ ಕೊಟ್ರೆ ನಡೆಯಲ್ಲ. ನೀವು ಆಮೇಲೆ ನಾವು ಹೇಳ್ತೀವಿ, ಇದೆ ಗೈಡ್ಲೈನ್ಸ್ ಅಲ್ಲಿ ಇದೆ, ಗೈಡ್ಲೈನ್ಸ್ ಅಲ್ಲಿ ಇದೆ ಸರ್. ನಾನು ಸುಳ್ಳು ಹೇಳ್ತಾ ಇಲ್ಲ. ಚುನಾವಣಾ ನಿಯಮಗಳು ಇದೆಯಲ್ಲ, ನಿಯಮಗಳು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೊರಡಿಸಿರೋ ನಿಯಮಗಳಲ್ಲಿ ಇದೆ ಅದು. ಸರ್ ಈಗ ನಾನು ಹಳೇದು ವೋಟರ್ ID ಇರುತ್ತಲ್ಲ ಸರ್, ದಾಂಡೇಲಿ ಬಸವರಾಜ್ ಸರ್, ಇದು ಬಹಳ ಕಾಂಪ್ಲಿಕೇಶನ್ ಆಗ್ತಿದೆ ರೀ ಸರ್, ಬಹಳ ಅಲ್ಲ. ಈಗ ಉದಾಹರಣೆ ಮತ್ತೆ ನಿಮ್ಗೆ ಅದೇ ಕ್ವಶನ್ ಕೇಳ್ತೀನಿ ಸರ್. ಈಗ ನಾ ದಾಂಡೇಲಿಯಾಗಿದ್ದೆ,
ಮದುವೆ ಗಂಡನ ಮನೆಗೆ ಬಂದೀನಿ, ಬನ್ನಿ. ಇಲ್ಲ ನಂದು ವೋಟರ್ ಐ ಡಿ ನಾನು ಈಗ ಸೇರಿಸ್ಬೇಕು. ಸೇರಿಸಿ. ನಾನು ಸೇರಿಸ್ಬೇಕಾದ್ರೆ ಸರ್, ನಾನು ದಾಂಡೇಲಿ ನಂದು ಹಳೆ ವೋಟರ್ ಐ ಡಿ ಐತಲ್ಲ ಸರ್, ಅದು ಕೊಟ್ರೆ ನಡೀತೈತಾ? ಇಲ್ಲ ಕ್ಯಾನ್ಸಲ್ ಮಾಡಬೇಕು. ಇಲ್ಲ ಈಗ ಅದನ್ನ ಇಲ್ಲಿ ಹೊಸದಾಗಿ ಕ್ರಿಯೇಟ್ ಮಾಡ್ತಾರೆ, ಅದನ್ನ ಡಿಲೀಟ್ ಮಾಡ್ತಾರೆ, ಇಲ್ಲಿ ಅಡಿಷನ್ ಮಾಡ್ತಾರೆ. ಮುಗೀತಲ್ಲ, ಮತ್ತೆ ಅಲ್ಲ 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 ಏನ್ ಅದೆಲ್ಲ ಸಮಸ್ಯೆ ಅದಲ್ಲ. ಗಣೇಶ್ ನೋಡಿ ಇಲ್ಲಿದೆ. ಗಣೇಶ್ ಸರ್, ದೇವರಾಜ್ ಎಲ್ಲರಿಗೂ ಗೊತ್ತಾಗ್ಲಿ. ದೇವರಾಜ್ ಈ 10 ಡಾಕ್ಯುಮೆಂಟ್ ಅಲ್ಲಿ ಒಂದು ಡಾಕ್ಯುಮೆಂಟ್ ಕೊಟ್ಟು ಇಲ್ಲ ಅದು JDS ನವರು ಪಬ್ಲಿಷ್ ಮಾಡಿರೋದು election commission of India document. Let him speak, please, please. Independent opinion. ತಪ್ಪೇನಿಲ್ಲ. ಹೇಳಿದ್ ಮಾರ್ಸ್ಕೊತೀರಿ. ತಪ್ಪೇನಿಲ್ಲ. ದೇವರಾಜ್ ಸರ್ ಒಂದ್ ನಿಮಿಷ, ತಪ್ಪೇನಿಲ್ಲ. ಅವ್ರು ಇಂಡಿಪೆಂಡೆಂಟ್ ಒಪಿನಿಯನ್ ಲೆಟ್ ಮಿ please, please. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಏನಾಗಿದೆ ಇಲ್ಲಿ ಒಟ್ಟಾರೆಯಾಗಿ ನೀವು ಓವರ್ ಆಲ್ ಪಿಕ್ಚರ್ ನೋಡಿದ್ರೆ ಈ ಕರ್ನಾಟಕದಲ್ಲಿ ಈಗ ಆಗಿಲ್ಲ, ಇನ್ನು ಈಗ ಶುರು ಆಗಿದೆ. ಕರ್ನಾಟಕದಲ್ಲಿ ಡೆಮೋಗ್ರಫಿ ಏನು ಎತ್ತ ಅನ್ನೋದು ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಇಲ್ಲಿವರೆಗೆ ಆದ ಕತೆ ಏನು ಅದನ್ನ ನೋಡೋದು. ಅದ್ರ ಜೊತೆಗೇನೆ ಈ ನಾವು ಚುನಾವಣಾ ಆಯೋಗ ಅನ್ನೋ ಒಂದು ಸ್ವಾಯತ್ತ ಸಂಸ್ಥೆಯ ಬಗ್ಗೆ ಮಾಧ್ಯಮಗಳು ಪ್ರಶ್ನೆ ಮಾಡಿದ್ರೆ ಅದನ್ನ ಸಮರ್ಥಿಸಿಕೊಳ್ಬೇಕಾದ ಚುನಾವಣಾ ಆಯೋಗ, ಅದನ್ನ ಸಮರ್ಥನೆ ಮಾಡ್ಕೋಬೇಕಾದ್ದು BJP, JDS, ಕಾಂಗ್ರೆಸ್ ಅಲ್ಲ. ಕರೆಕ್ಟ್ ಕರೆಕ್ಟ್. ನಮಗೂ ಜವಾಬ್ದಾರಿ ಇದೆ ಸರ್. ಅದು independent body. ಚುನಾವಣಾ ಆಯೋಗ ಮತದಾರನ ನಮ್ಮ ನೇರ ಸಂಪರ್ಕ ಇರುತ್ತೆ ಸರ್. ಅಂದ್ರೆ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ? ನೇರ ಸಂಪರ್ಕ ಆಯ್ತು, ಒಂದ್ ನಿಮಿಷ, ಕೇಳ್ರಿ, ಒಂದ್ ನಿಮಿಷ ಉತ್ತರ ಸರ್. ಕೇಳಿ ಮೊದಲು. ಅಲ್ಲ, ಚುನಾವಣಾ ಆಯೋಗದ ಕ್ರಮವನ್ನ ಪ್ರಶ್ನಿಸಿ ಬಹಳಷ್ಟು ಜಿಲ್ಲೆಗಳಲ್ಲಿ ದಾವೆಗಳಿದಾವೆ. ಅದ್ ನೀವು ನಡೆಸ್ತಿರೋ ಚುನಾವಣೆ ಆಯೋಗ ನಡೆಸುತ್ತೆ? ಅವ್ರು ನಡೆಸ್ತಾರೆ. ಮತ್ ಸುಮ್ನೆ ಆದ್ರೆ ಮತದಾರನ ಅದಕ್ಕೆ ಏನಾಗಿದೆ ಇಲ್ಲಿ, ಹೀಗಾಗಿ ಒಂದು ಸಂಶಯಾಸ್ಪದ ವಾತಾವರಣ ಕ್ರಿಯೇಟ್ ಆಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದೇರ್ ಇಸ್ ಟ್ರಸ್ಟ್ ಡೆಫಿಸಿಟ್. ಕರೆಕ್ಟ್. ಮತದಾರ ಮತ್ತು ಚುನಾವಣಾ ಆಯೋಗದ ಮಧ್ಯೆ ಒಂದು ವಿಶ್ವಾಸದ ಕೊರತೆ ಇದೆ. ಎಲ್ಲಿವರೆಗೂ BJP ಮತ್ತು NDA ಪಕ್ಷಗಳು ಇದನ್ನ ಸಮರ್ಥನೆ ಮಾಡುತ್ತಾ ಹೋಗ್ತಾರೋ ಅಲ್ಲಿವರೆಗೂ ಈ ವಿಶ್ವಾಸ ಮತ್ತೆ ಜಾಸ್ತಿನೇ ಆಗುತ್ತೆ ಕಂದಕ. ಇದು ಕರೆಕ್ಟ್. ಹೌದು they should allow election commission to defend itself. ಹೌದು. They are not allowed, and election commission doesn't answer questions.